ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಜನ ರೈತರು ಸೇರಿರೋ ಕಾರಣ ಏನಂತಂದರೆ F8 ಭಾಗದಲ್ಲಿ ನಮಗೆ ಅದೇನೋ ಮಾಲೂರು ತಾಲೂಕಿಗೆ ಕೊಟ್ಟಿದ್ದು ಸ್ವಲ್ಪ ಡಿವೈಡ್ ಮಾಡಿ ಕೊಟ್ಟಿದ್ದು. ಡಿವೈಡ್ ಮಾಡಿ ಕೊಟ್ಟಾಗ ನೀವು ಲೈನ್ ಚಾರ್ಜ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ, ಕರೆಂಟು ಕರೆಕ್ಟಾಗಿ ಬರ್ತಾ ಇತ್ತು. ಈಗ ಅದೇನೋ ವಯಾಬ್ರೇಟ್ ಮಾಡಿದ್ದಾರೆ ಅಂತ ಜೈ ಸಾಹೇಬ್ರು ಹೇಳಿದರು. ಆಯಿತು, ವಯಾಬ್ರೇಟ್ ಮಾಡಿದ ಮೇಲೆ ಅದ್ರ ಮೇಲೆ ರೈತರ ಸಮಸ್ಯೆಗಳು ಕರೆಕ್ಟಾಗಿ ಹರಿಯತ್ತೇನೋ ಇಲ್ಲ ವಿದ್ಯುತ್ ಪೂರೈಕೆ ಕರೆಕ್ಟಾಗಿ ಸರಬರಾಜು ಆಗುತ್ತೇನೋ ಅಂತ ರೈತರು ತಿಳ್ಕೊಂಡಿದ್ರೆ. ವಯಾಬ್ರೇಷನ್ ಆದರೂ ಕೂಡ ವಿದ್ಯುತ್ ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ. ನಿಮ್ಮ ಗಮನಕ್ಕೂ ತಂದಿದ್ದೀವಿ. ನೀವೇನು ಹೇಳಿದ್ರಿ, ಶೇಖಲ್ ಫೀಟ್ರ್ ಹೋಗಿ ಅಲ್ಲಿ ನಾನೆಲ್ಲ ಚೆಕ್ ಮಾಡಿ ನಾನು ನೋಡಿ ನಾವು ಮಾಡ್ತೀನಿ ಅಂತ ಮಾತಾಡ್ತೀನಿ. ನೀವು ಮಾಡಿಲ್ಲ. ಅವರು ಮಾಲೂರು ರೇಡಬಲ್ ಇವರಾದರೆ ಫೋನೇ ರಿಸೀವ್ ಮಾಡಲ್ಲ. ಈಗ ಇಲ್ಲಿ ಬರೀ ನಾವು ಮನವಿ ಕೊಡೋದಕ್ಕೆ ಬಂದಿದ್ದೀವಿ ಅಷ್ಟೇ. ಹೋರಾಟ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸರ್. ದಯವಿಟ್ಟು ಆ F8 ಭಾಗದಲ್ಲಿ ಏನು ರೈತರಿಗೆ ವಿದ್ಯುತ್ ಪೂರೈಕೆ ಏನು ಪೂರೈಕೆ ಆಗ್ತಾ ಇಲ್ವೋ ಅದನ್ನು ನೀವು ತುರ್ತಾಗಿ ಬಗೆಹರಿಸಬೇಕು. ಯಾಕಂದರೆ ಟೈಮಿಂಗ್ಸ್ ಇಲ್ಲ. ಯಾಕಂದರೆ ನೆಕ್ಸ್ಟ್ ಬೇಸಿಗೆ ಬರ್ತಾ ಇದೆ. ಬೇಸಿಗೆ ಬಂದರೆ ತೋಟಗಳು ಇವತ್ತು ನೀರು ಬಿಟ್ಟರೆ ನಾಳೆ ಒಣಗೋಗ್ತದೆ ತೋಟ. ಅಂಥ ಸಿಚುವೇಶನ್ ಇದು. ಅಂಥದ್ರಲ್ಲಿ ನೀವು ನಮಗೆ ವಿದ್ಯುತ್ ಪೂರೈಕೆನ ಕರೆಕ್ಟಾಗಿ ಮಾಡಿಕೊಡ್ಬೇಕು. ಈಗ ನೋಡಿ, ವಯಾಬ್ರೇಟ್ ಅಂತ ಮಾಡಿದ್ರು. ರಾತ್ರಿ ಏನೋ ನಿಮಗೆ 5 ಗಂಟೆ ಅಂತ ವಯಾಬ್ರೇಟ್ ಮಾಡಿದ್ದಾರೆ. 1 ನಿಮಿಷದಲ್ಲಿ ಮಾತಾಡಿ ನೋಡಿ 5 ಗಂಟೆ ಅಂತ ಮಾಡಿದ್ದಾರೆ. 5 ಗಂಟೆ ಕಾಲ ಈ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರ ಕಷ್ಟಕಾರವನ್ನು ಬಗೆಹರಿಸಬೇಕು. ಅವರ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳಿಗೆ ತಾಲೂಕು ಅಧಿಕಾರಿಗಳಿಂದ ಒಂದು ಪರಿಹಾರ ಇವತ್ತು ಅವೇನು ಎಲ್ಲ ದಲಿತರನ್ನ ಅನೇಕ ಸಂಘಟನೆಗಳು ದಲಿತರನ್ನು ನೀವು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸಂಕ್ಷಿಪ್ತವಾಗಿ ಆ ಸಮಸ್ಯೆಯನ್ನು ನಾವು ಹೇಳಿದ್ರೆ ಬಹುಶಃ ಪರಿಹಾರ ಮಾಡಲಿಕ್ಕೆ ನಾವೆಲ್ಲ ಕೂಡ ಪ್ರಯತ್ನ ಮಾಡ್ತೀವಿ. ಅಶೋಕ್ ನಗರದಲ್ಲಿ ಲಾಸ್ಟ್ ಮಂತ್ ಜನವರಿ 12ರಂದು ಒಂದು ಚೈನ್ ಸ್ನ್ಯಾಚಿಂಗ್ ಆಗಿರುತ್ತೆ. ಒಬ್ಬರು ಸೀನಿಯರ್ ಸಿಟಿಜನ್ ಲೇಡಿ ಇರ್ತಾರೆ. ಅವರು ಈ ಬಿದ್ದಾಪುರ ಕಾಲನಿ ಹತ್ರ ಒಂದು ದತ್ತನಗರ ಅಂತ ಇದೆ. ಅಲ್ಲಿ ಅವರು ಸಾಯಂಕಾಲ ಮನೆಗೆ ಹಿಂತಿರುಗಬೇಕಾದ್ರೆ ದ್ವಿಚಕ್ರ ವಾಹನದಲ್ಲಿ 2 ಜನ ಬಂದು ಒಬ್ಬರು ವೈದ್ಯರ ಹೆಸರು ಶ್ರೀನಿವಾಸ್ ಡಾಕ್ಟರ್ ಮನೆಯಲ್ಲಿ ಅಂತ ಅಡ್ರೆಸ್ ಕೇಳೋ ನೆಪದಲ್ಲಿ ಸರಗಳತನ ಮಾಡಿ ಪರಾರಿಯಾಗಿರ್ತಾರೆ. ಅದರಲ್ಲಿ ತುಂಬ ಅತ್ಯುತ್ತಮ ಕೆಲಸವನ್ನು ಅಶೋಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್ ಮಾಡಿದ್ದಾರೆ. ಅದರಲ್ಲಿ ನಮಗೆ ಏನೇನು ಅಕ್ಕಪಕ್ಕದಲ್ಲಿರುವ CCTV ಪರಿಶೀಲನೆ ಮಾಡುವಂಥದ್ದು ಮತ್ತು ತಾಂತ್ರಿಕ ತನಿಖೆ ಮಾಡುವಂಥದ್ದೆಲ್ಲ ಮಾಡಿ ಫಸ್ಟ್ ಒಬ್ಬ ಆರೋಪಿಯನ್ನು ಬಂಧಿಸ್ತಾರೆ. ಅದರಲ್ಲಿ ಫಸ್ಟ್ ಬಂಧಿಸಿರುವಂಥ ಆರೋಪಿ ಹೆಸರು ಆಕಾಶ್ ಬಾಳಿ ಅಂತ. ಸುಮಾರು 20 ವರ್ಷ ಇದೆ ಅವನಿಗೆ. ಇವನು ನೀರಿನ ಟ್ಯಾಂಕ್, ಕೆಸರಟ್ಟಿಯಲ್ಲಿ ನೀರಿನ ಟ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾರೆ. ನಂತರ 2ನೇ ಆರೋಪಿ ಖಾಲಿ ಹುದ್ದೆಗಳನ್ನು ತುಂಬದೇ ಇರುವಂಥ ಒಂದು ಮುಖ್ಯವಾದಂಥ ವಿಚಾರ ಸರ್. ಖಾಲಿ ಹುದ್ದೆಗಳ ವಿಷಯ ಸಂಬಂಧಪಟ್ಟಂತೆ ನಾವು ಪದೇ ಸದನದಲ್ಲಿ ಒಂದು ವಿಚಾರವನ್ನು ಸರ್ಕಾರ ಮುಂದೆ ಏನು ಇಟ್ಟಿದ್ದೇವೆ ಅಂತಂದರೆ, ಒಳ ಮೀಸಲಾತಿಯ ನೆಪವನ್ನು ಮಾಡಿ ನೀವು ಖಾಲಿ ಹುದ್ದೆಗಳನ್ನು ತುಂಬಿಕೊಳ್ಳೋದು ವಿಳಂಬ ಮಾಡ್ತಾ ಇದ್ದೀರಿ, ದುಡ್ಡು ಉಳಿಸ್ತಾ ಇದ್ದೀರಿ.
ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡಿದ್ದೆ, ಸರ್ ನೀವು ಹಿಂದೆ ಯಾವ ರೀತಿ ರಿಸರ್ವೇಷನ್ ಇತ್ತು ಅದನ್ನು ಮುಂದುವರಿಸ್ರಿ. ಒಳ ಮೀಸಲಾತಿಯ ವಿಚಾರವನ್ನು ಕೋರ್ಟ್ನಲ್ಲಿ ಇತ್ಯರ್ಥ ಆದಮೇಲೆ ನೀವು ಗಣತಿ ಇತ್ಯಾದಿ ಎಲ್ಲ ಮಾಡಿದ್ರಿ, ಅದಾದಮೇಲೆ 56% ಆಯಿತು. ಅದನ್ನು ಕೋರ್ಟಲ್ಲಿ, ಯಾಕಂದರೆ ಖಂಡಿತ ಯಾರೇ ಕೋರ್ಟಿಗೆ ಹೋಗೇ ಹೋಗ್ತಾರ, ಅದನ್ನು ಸರಿಪಡಿಸಿ ಒಟ್ಟಾರೆ ಕೋರ್ಟಿನ ಒಂದು ಯಾವುದೂ ಕಾಂಪ್ಲಿಕೇಶನ್ ಇರದೆ ಎಲ್ಲ ಒಪ್ಪಿಗೆಯನ್ನು ಕೊಟ್ಟಾದಮೇಲೆ ನೀವು ಒಳ ಮೀಸಲಾತಿ ಮಾಡಿರಿ. ನಾವು ಭಾರತೀಯ ಜನತಾ ಪಕ್ಷದಿಂದ ಒಳ ಮೀಸಲಾತಿ ಸ್ವಾಗತ ಮಾಡ್ತೀವಿ, ನಾವೆಂದೂ ಅದಕ್ಕೆ ವಿರೋಧವಿಲ್ಲ. ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದರೂ ಕೂಡ, ಸ್ಪಷ್ಟವಾಗಿ ಮಾತನ್ನು ಪದೇ ಪದೇ ಹೇಳಿದರೂ ಕೂಡ ಸರ್ಕಾರ ಒಳ ಮೀಸಲಾತಿಯ ಕಾರಣ ಹೇಳಿ ನಿಯರ್ಲಿ 16 ತಿಂಗಳ ವಿಳಂಬ ಮಾಡಿದ್ದಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮ್ಮ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.